ಹಾಯ್ ಹಲೋ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಹಾಗೆ ನನ್ನ ಪ್ರೀತಿಯ ಸ್ನೇಹಿತರಿಗೆ ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮೊದಲಾಗಿ ಎಲ್ಲರೂ ಹೇಗಿದ್ದೀರಾ? ಹೋಪ್ಫುಲಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ನಿಮ್ಮ ಕೆಲಸಗಳು ಕೂಡ ತುಂಬಾನೇ ಅದ್ಭುತವಾಗಿ ನಡೀತಾ ಇದೆ ಅಂತ ಕೂಡ ನಾನು ಭಾವಿಸ್ತೀನಿ. ಏನಪ್ಪ ಇವನು ಇಷ್ಟು ದಿನ ರೂಮಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಿದ್ದ, ಸಡನ್ ಆಗಿ ಒಂದು ಬೈಕಲ್ಲಿ ಕುತ್ಕೊಂಡು ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡ್ರ ಇಲ್ಲ. ಆಕ್ಚುಲಿ ಸ್ನೇಹಿತರೆ, ಏನ್ ಮಾಡೋದಕ್ಕಾಗುತ್ತೆ, ಕೆಲ್ಸದ ಪ್ರೆಷರ್ ಆ ಥರ ಇದೆ. ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋದೇ ಲೇಟ್ ಆಗ್ತಿತ್ತು, ತುಂಬಾ ಟಯರ್ಡ್ ಆಗ್ತಿತ್ತು. ಆ್ಯಂಡ್ ಅದರಲ್ಲಿ ಮತ್ತೆ ವಿಡಿಯೋ ಮಾಡಬೇಕು ಅಂತ ಕೂತ್ರೆ ಅದು ಆಗ್ತಾ ಇರಲಿಲ್ಲ. ಸೊ ತುಂಬಾನೇ ಇನ್ಕನ್ಸಿಸ್ಟೆಂಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೆ. ಓಕೆ, ಸೊ ತುಂಬಾನೇ ಇನ್ಕನ್ಸಿಸ್ಟೆಂಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೆ, ಕನ್ಸಿಸ್ಟೆನ್ಸಿ ಮ್ಯಾಚ್ ಆಗ್ತಾ ಇರಲಿಲ್ಲ. ಆ್ಯಂಡ್ ನಿಮ್ಗಳ ಮೆಸೇಜಸ್ ಕೂಡ ಬರ್ತಾ ಇತ್ತು, ಯಾಕೆ ಲೇಟು, ಯಾಕೆ ಕನ್ಸಿಸ್ಟೆಂಟ್ ಆಗಿ ವಿಡಿಯೋ ಮಾಡ್ತಾ ಇಲ್ಲ ಅಂತ. ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾನು ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ. ಸೊ ನನಗೆ ಸಿಕ್ಕಂತಹ ಬೆಸ್ಟ್ ಸೊಲ್ಯೂಷನ್, ಕೆಲಸದಲ್ಲೇ ಕೆಲಸ ಮುಗಿಸ್ಕೊಂಡು ಬರ್ತಿದ್ದಾಗಲೇ ಈ ಕೆಲಸನೂ ಕಂಟಿನ್ಯೂಟಿಯಲ್ಲಿ ಇಡಬೇಕು ಅಂತ ಅಂದ್ಕೊಂಡು ಈ ಒಂದು ಸ್ಟ್ರಾಟಜಿ ನಾನು ಪ್ಲಾನ್ ಮಾಡ್ಬೋದು. ಹೋಪ್ಫುಲಿ ಈ ಥರ ಇನ್ ಕೇಸ್ ಈ ಥರ ಒಂದು ಕಾನ್ಸೆಪ್ಟ್ಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಆ್ಯಂಡ್ ಇನ್ನು ಹೆಚ್ಚಿನ ಟೈಮ್ ವೇಸ್ಟ್ ಮಾಡಿದೆ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಈ ಒಂದು ಸ್ಟೋರಿ ಏನಿದೆ ಅಲ್ಲ, ಈ ಒಂದು ಸ್ಟೋರಿ ನಾನು ಈ ಥರನೇ ಒಂದಷ್ಟು ರಿಸರ್ಚ್ ಮಾಡ್ತಿದ್ದಾಗ ಸಿಕ್ಕಂತಹ ಒಂದು ಸ್ಟೋರಿ ಇದು. ಆ್ಯಂಡ್ ಸ್ಟೋರಿ ನನಗೆ ಪರ್ಸ್ನಲಿ ತುಂಬಾನೇ ಇಷ್ಟ ಆಯಿತು. ನಿಮ್ಮ ಜೊತೆ ಇದನ್ನು ನಾನು ಶೇರ್ ಮಾಡಲೇಬೇಕು ಅಂತ ಅಂದ್ಕೊಂಡು ಶೇರ್ ಮಾಡ್ತಾ ಇರುವಂಥ ಒಂದು ಕತೆ ಇದು. ಓಕೆನಾ? ಆ್ಯಕ್ಚುಲಿ ಈ ಒಂದು ಸ್ಟೋರಿ ಏನು ಗೊತ್ತಾ, ಈ ಒಂದು ಸ್ಟೋರಿ ರಾಘವನ ಒಬ್ಬ ಹುಡುಗಿನ ಜೀವನದಲ್ಲಿ ನಡೆದಂತಹ ಒಂದು ಕತೆ ಇದು. ಆ್ಯಕ್ಚುಲಿ ರಾಘವ್ ಒಂದು ಮೈಸೂರಲ್ಲೇ ಒಂದು ಹಾಸ್ಟೆಲಲ್ಲಿ ಸ್ಟೇ ಮಾಡ್ತಾ ಇರ್ತಾನೆ. ಸೊ ಒಂದು ದಿನ ರಾಘವ್ ಏನ್ ಮಾಡ್ತಾನೆ, ಒಂದು ಹಾಸ್ಟೆಲ್ ತನ್ನ ಸ್ಟೋರ್ ರೂಮ್ ಏನಿದೆ, ತನ್ನ ಸ್ಟೋರ್ ರೂಮ್ನ ಅದನ್ನ ಕ್ಲೀನ್ ಮಾಡ್ತಾ ಇರ್ತಾನೆ. ಓಕೆ, ಸೊ ಕ್ಲೀನ್ ಮಾಡ್ತಾ ಇರುವಾಗ ಸ್ನೇಹಿತರೆ ಅವನಿಗೆ ಒಂದು ಫೋಟೋಗ್ರಾಫ್ ಸಿಗುತ್ತೆ. ಓಕೆ, ಒಂದು ನಿಮಿಷ ಹೆವಿ ಸ್ವಲ್ಪ ಹಾಕ್ಬಿಡ್ತೀನಿ. ಓಕೆ, ಸ್ವಲ್ಪ ಓಕೆ. ಸೊ ಅವನಿಗೊಂದು ಫೋಟೋಗ್ರಾಫ್ ಸಿಗುತ್ತೆ. ಆ ಫೋಟೋಗ್ರಾಫ್ ನೋಡ್ತಾನೆ, ಕೆಳಗಡೆ ಒಂದು ಡೇಟ್ ಮೆನ್ಷನ್ ಮಾಡಿರ್ತಾರೆ, 24/2/1990. ಅಂದ್ರೆ ಆ ಫೋಟೋ ಇಯರ್ 1990. ಓಕೆ, ಸೊ ಆ ಫೋಟೋನ ನೋಡ್ತಾನೆ. ಆ ಫೋಟೋನ ಹಾಗೆ ನೋಡ್ತಾ ಇರುವಾಗ ಒಂದು ಸೂಕ್ಷ್ಮವಾಗಿರೋದು ಅವ್ನು ಗಮನಿಸ್ತಾನೆ. ಆಕ್ಚುಲಿ ಇದು ತುಂಬಾನೇ ಒಂದು ಚಿಲ್ಸ್ ಕೊಡುತ್ತೆ. ಅವ್ನ ಗಮನ ಏನ್ ಮಾಡ್ತಾನೆ ಅಂತಿದ್ದು, ಅದರಲ್ಲಿ ಅವನು ನೋಟಿಸ್ ಮಾಡ್ತಾನೆ, ಆ ಒಂದು ಗ್ರೂಪ್ ಫೋಟೋ ಇರುತ್ತದು. ಓಕೆನಾ? ಆಕ್ಚುಲಿ ಆ ಒಂದು ಫೋಟೋದಲ್ಲಿ ಒಂದು ಸೂಕ್ಷ್ಮವಾಗಿ ಏನ್ ಗಮನಿಸ್ತಾನೆ ಅಂದ್ರೆ, ಅದು 1990 ಬ್ಯಾಚ್ ಸ್ಟೂಡೆಂಟ್ಸ್ ಗ್ರೂಪ್ ಫೋಟೋ ಆಗಿತ್ತು. ಓಕೆ, ತಮ್ಮ ಯೂನಿಫಾರ್ಮ್ ಅನ್ನ ಹಾಕೊಂಡು ಒಂದು ಸ್ಮೈಲ್ ಕೊಟ್ಕೊಂಡು ಹುಡುಗರೆಲ್ಲ ನಿಂತ್ಕೊಂಡಿದ್ದಾರೆ. ಆಯ್ತಾ? ಅದನ್ನ ನೋಡ್ತಾನೆ, ಸೂಕ್ಷ್ಮವಾಗಿ ಇನ್ನೊಂದು ಏನ್ ಗಮನಿಸ್ತಾನೆ ಗೊತ್ತಾ, ನಮ್ಮ ರಾಘವ್ ಗಮನಿಸ್ತಾನೆ, ಆ ಹುಡುಗರು ಏನಿದಾರಲ್ಲ ಅಷ್ಟು ಜನ ಹುಡುಗರು ಇವನ್ ಕ್ಲಾಸ್ಮೇಟ್ಸ್ ತರ ಮುಖಗಳೇ ಇತ್ತು. ಅವ್ರದ್ದು ರೆಸೆಂಬ್ಲೆನ್ಸ್, ಇವ್ರ ಕ್ಲಾಸ್ಮೇಟ್ಸ್ ಅದ್ರಲ್ಲಿ ಇದಾರೆ ಅನ್ನೋ ತರ ಇತ್ತು. ಸೊ ಇವನಿಗದು ಸಿಕ್ಕಾಬಿಡ ಶಾಕ್ ಆಗುತ್ತೆ. ಹೇಗ್ ಸಾಧ್ಯ? 1990 ಆಲ್ಮೋಸ್ಟ್ ಎಷ್ಟು 2025 ಅಲ್ಲಿ 1990 ಅಲ್ಲಿ ಸ್ನೇಹಿತರೆ. ಓಕೆ, ಸೊ ಶಾಕ್ ಆಗುತ್ತೆ. ಆ ಫೋಟೋಗ್ರಾಫ್ ರಾತ್ರಿ ಅವನು ಮಲ್ಗದೇ ಇಲ್ಲ, ಕಂಪ್ಲೀಟ್ ಶಾಕ್ ಅಲ್ಲೇ ಇರ್ತಾನೆ. ಆ ಫೋಟೋನ ನೋಡ್ತಾ ಇರ್ತಾನೆ. ಟೈಮ್ ಬಂದ್ಬಿಟ್ಟು ಈಗ ಬೆಳಗಿನ ಜಾವ 2 ಗಂಟೆ. ಓಕೆ, ಈಗ ನಿದ್ದೆ ಬರ್ತಾ ಇಲ್ಲ. ಆ ಇದ್ರಲ್ಲೇ ಮುಂದಲ್ಲೇ ಇದ್ದಾನೆ, ಆ ಫೋಟೋ ನೋಡ್ತಾನೆ ಕೂತಿರ್ತಾನೆ. ಸ್ನೇಹಿತರೆ, ಅವರು ಒಂದು ಕ್ಲಾಸ್ ರೂಮ್ ಮುಂದೆ ನಿಂತಿರ್ತಾರೆ. ಓಕೆ, ಆ ಕ್ಲಾಸ್ ರೂಮ್ ಡೋರ್ ಹಿಂಗಡೆ ಒಂದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ.
ಆಕ್ಚುಲಿ ಡೋರ್ ಬಂದ್ಬಿಟ್ಟು ಡೋರ್ ನಂಬರ್ 303. ಸ್ನೇಹಿತರೆ ಶಾಕ್ ಆಗ್ಬೇಡಿ, ಆ 303 ಕರೆಂಟ್ಲಿ ಏನು ಹಾಸ್ಟೆಲ್ ಅಲ್ಲಿ ಸ್ಟೇ ಆಗ್ತಿದ ನೋಡಿ ನಮ್ಮ ರಾಘವ್, ಅವನ್ ಡೋರೇ ಆಗಿತ್ತದು. ಐ ಮೀನ್ ಅವನ್ ರೂಮೇ ಆಗಿತ್ತು. ಇದನ್ನ ನೋಡಿ ಅವನಿಗೆ ಇನ್ನ ಭಯ ಶುರು ಆಗುತ್ತೆ. ಏನಪ್ಪ ಇದು ಇರೋಕ್ ಸಾಧ್ಯ ಅಂತ ಅವನಿಗೆ ಕಂಪ್ಲೀಟ್ ಟ್ರಾಮಟೈಸ್ ಆಗ್ಬಿಡ್ತಾನೆ. ಸೊ ಅವನೇನ್ ಮಾಡ್ತಾನೆ, ಒಂದು ರೂಮ್ಮೇಟ್ ಕಾರ್ತಿಕ್ಗೆ ಈ ಫೋಟೋ ತೋರಿಸ್ತಾನೆ. ಮತ್ತೆ ಈ ಫೋಟೋ ನೋಡು, ಇದರಲ್ಲಿ ಕಾಣಿಸೋ ಒಂದಷ್ಟು ಜನ ಹುಡುಗರೆಲ್ಲ ನಮ್ ಕ್ಲಾಸಲ್ಲಿ ಇರೋ ತರ ನಮ್ಮ ಏನ್ ಹೇಳ್ತೀವಿ ನಮ್ಮ ಬೆಂಚ್ ಮೇಟ್ಸ್ ತರನೇ ಕಾಣಿಸ್ತಿಲ್ಲ, ನಮ್ ಸ್ಕೂಲ್ ಮೇಟ್ಸ್ ತರನೇ ಕಾಣಿಸ್ತಿಲ್ಲ, ಈಗ ಓದ್ತಾ ಇರೋ ಸ್ಕೂಲ್ ಮೇಟ್ಸ್ ತರ ಅಂತ ಹೇಳ್ತಾನೆ. ಆಮೇಲೆ ಒಂದು ಡೋರ್ ನಂಬರ್ 303 ಅದನ್ನು ಕೂಡ ತೋರಿಸ್ತಾನೆ. ನೋಡೋ ಇಲ್ಲಿ ಈ ತರ ನಮ್ ಡೋರ್ ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂತ. ಅದಕ್ಕೆ ಕಾರ್ತಿಕ್ ಅದನ್ನ ಸೀರಿಯಸ್ ಆಗಿ ತಗೊಳಲ್ಲ, ಬದಲಾಗಿ ಅದನ್ನ ಅಡಗಿಸ್ಕೊಂಡು ಏನ್ ಹೇಳ್ತಾನೆ ಅಂದ್ರೆ, ಎಡಿಟ್ ಆಗಿದೆ, ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ, ಇದೇನೋ ನಮ್ಮನ್ನ ಪ್ರ್ಯಾಂಕ್ ಮಾಡೋದಕ್ಕೆ ಯಾರೋ ಎಡಿಟ್ ಮಾಡಿ ಕೊಟ್ಟಿದ್ದಾರೆ ಅಂತ ಅದನ್ನ ಉಡಾಸಾಗಿ ತಗೋತಾನೆ. ಬಟ್ ನಮ್ಮ ರಾಘವ್ ಏನಿದಾನೆ ಅವನಿಗೆ ನಂಬಿಕೆ ಇರ್ಲಿಲ್ಲ, ಸಿಕ್ಕಾಪಟ್ಟೆ ಎಡಿಟ್ ಅಲ್ಲ ಅಂತ ಲೈಕ್ ಅದನ್ನ ನಂಬೋದಕ್ಕೆ ಆಗ್ತಿರ್ಲಿಲ್ಲ ಅವನಿಗೆ. ಓಕೆ ಅಂತ ಅವ್ನು ಏನ್ ಮಾಡ್ತಾನೆ, ನೆಕ್ಸ್ಟ್ ಡೇ ವಾರ್ಡನ್ಗೆ ಹೋಗ್ತಾನೆ. ವಾರ್ಡನ್ ಹತ್ರ ಹೋಗ್ಬಿಟ್ಟು ಈ ಫೋಟೋನ ತೋರಿಸ್ತಾನೆ, ಈ ಫೋಟೋ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ ಅಂತ. ಆಕ್ಚುಲಿ ವಾರ್ಡನ್ ಏನ್ ಹೇಳ್ತಾನೆ ಗೊತ್ತಾ, ಇದೊಂದು ಫೋಟೋ ಏನಿದೆ ಇದನ್ನ ಆಕ್ಚುಲಿ 1998 ಇದು ಜಸ್ಟ್ 5 days ಇಡೀ ಸ್ಕೂಲು ಬೆಂಕಿ ಹಾಕೋದಕ್ಕಿಂತ ಮುಂಚೆ ಮೀಟರ್ ಹಾಕೋನಿಗೆ ಭಯ ಆಗ್ಬಿಡುತ್ತೆ, ಏನಪ್ಪ ಇದು ಇಲ್ಲೇ ಬಿಟ್ರು ಅಂತ. ಸರಿ ಓಕೆ ಅಂತ ವಾಪಸ್ ತನ್ನ ರೂಮ್ಗೆ ಹೋಗ್ತಾನೆ. ತನ್ನ ರೂಮ್ಗೆ ಹೋಗಿ ಮತ್ತೆ ನೈಟ್ ಆಗುತ್ತೆ, ಆ ಫೋಟೋನೇ ನೋಡ್ತಾ ಕೂರ್ತಾನೆ. ರಾತ್ರಿ ಮತ್ತೆ ಮಲ್ಗಲ್ಲ ಪುಣ್ಯಾತ್ಮ, ಆ ಫೋಟೋ ರೂಮಲ್ಲೇ ಇರ್ತಾನೆ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂರ್ತಾನೆ. ಸಡನ್ ಆಗಿ ಟವರ್ ಕಟ್ ಆಗ್ಬಿಡುತ್ತೆ ಹಾಸ್ಪಿಟಲ್. ಟವರ್ ಕಟ್ ಆಗ್ಬಿಡುತ್ತೆ, ಕ್ಯಾಂಡಲ್ ಲೈಟ್ ಹಾಕಿ ಯಾರು ಡೋರ್ ಫುಟ್ಟಲ್ಲಿ ಕಾರಿಡಾರ್ ಮೇಲೆ ನಡೆಯೋ ತರ ಫೀಲ್ ಆಗುತ್ತೆ. ಅಂಡ್ ಒಂದ್ ಸ್ವಲ್ಪ ಆಗ್ತಿದ್ದಂಗೆನೆ ಯಾರೋ ಬಂದು ಇವೊಂದು ಡೋರ್ ಸಿಕ್ಕಾಗುತ್ತೆ, ಭಯ ಬೈದಲ್ಲೇ ಹೋಗಿ ಡೋರ್ನ ಓಪನ್ ಮಾಡ್ತಾನೆ. ಅಲ್ಲಿ ಕಂಪ್ಲೀಟ್ ಎದುರು ಯಾರು ಇರಲ್ಲ, ಬಟ್ ಕಂಪ್ಲೀಟ್ ಸ್ಮೋಕ್, ಕಂಪ್ಲೀಟ್ ಸ್ಮೋಕ್, ಕಂಪ್ಲೀಟ್ ಸ್ಮೋಕ್ ಆಗಿರುತ್ತೆ. ಅಂಡ್ ನೋಡ್ತಾನೆ ಆ ಕಡೆ ಈ ಕಡೆ ನೋಡ್ತಾನೆ, ಯಾರು ಇರಲ್ಲ ಅಲ್ಲಿ. ಇವನು ಮಾತ್ರ ಇದ್ದ, ಪೂರ್ತಿ ಕಾರಿಡಾರ್ ದೂರದಲ್ಲಿ ಯಾರು ಕಾಣಿಸ್ತಾ ಇಲ್ಲ. ಓಕೆ ಏನ್ ಇರ್ಬೇಕು ಬಿಡು ಅಂತ ವಾಪಸ್ ಹೊರಗಡೆ ಹೋಗ್ತಾನೆ. ಮತ್ತೆ ಆ ಫೋಟೋ ನೋಡ್ತಾನೆ. ಸ್ನೇಹಿತರ ಈ ಸತಿ ಆ ಫೋಟೋಗ್ರಾಫ್ಸ್ ಅಲ್ಲಿ ಇದ್ರಲ್ಲ ಅಷ್ಟು ಜನ ಮಕ್ಕಳು ಒಬ್ಬರು ಇರ್ಲಿಲ್ಲ, ಪೂರ್ತಿ ಖಾಲಿ. ಫೋಟೋಗ್ರಾಫ್ ಅಲ್ಲಿ ಯಾರು ಇಲ್ಲದೇ ಇಲ್ಲ. ಇದನ್ನು ನೋಡಿ ಅವನಿಗೆ ಕಂಪ್ಲೀಟ್ ಶಾಕ್ ಆಗಿರುತ್ತೆ ಹುಡುಗಂಗೆ. ಓಕೆ, ನಮ್ ರಾಘವ್ಗೆ ಇದು ಹೆಂಗ್ ಸಾಧ್ಯ ಕಣ, ಈಗಷ್ಟೇ ನೋಡ್ದೆ, ಇದು ಹೇಗ್ ಸಾಧ್ಯ, ಯಾರು ಇಲ್ವಲ್ಲ ಅಂತ ಮಾಡ್ಬಿಟ್ಟು ಕಂಪ್ಲೀಟ್ಲಿ ಶಾಕ್. ಬೆಳಗ್ಗೆ ಆಗುತ್ತೆ, ಕಾರ್ತಿಕ್ ಇವನ್ ರೂಮ್ಮೇಟ್ ಎದ್ದೇಳ್ತಾನೆ. ರಾಘವ್ನು ಕಾಲೇಜ್ಗೆ ಲೇಟ್ ಆಯ್ತು ಅಂತ ಎಬ್ಸೋದಕ್ಕೆ ಹೋಗ್ತಾನೆ. ಅವಳು ಬೆಡ್ ಅಲ್ಲಿ ಯಾರು ಇರಲ್ಲ, ಅಂದ್ರೆ ರಾಘವ್ ಇರ್ಲಿಲ್ಲ ಅಲ್ಲಿ. ಓಕೆ, ನಿಮಿಷ. ಓಕೆ, ಸೊ ರಾಘವ್ ಇರ್ಲಿಲ್ಲ. ಎಲ್ಲಿ ಅಂತ ರಾಘವನ್ನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಾಘವ್ ಎಲ್ಲೂ ಕಾಣಿಸ್ತಾ ಇಲ್ಲ. ಸರ್ಪ್ರೈಸಿಂಗ್ಲಿ ಅವನಿದ್ಮೇಲೆ ಆ ಬೆಡ್ ಮೇಲ್ಗಡೆ ಸ್ನೇಹಿತರೆ ಅದೇ ಫೋಟೋಗ್ರಾಫ್ ಬಿದ್ದಿರುತ್ತೆ. ಅಂಡ್ ಈ ಸತಿ ಫೋಟೋಗ್ರಾಫ್ಸ್ ಮೇಲೆ ಎಲ್ಲ ಹುಡುಗರು ವಿಸಿಬಲ್ ಆಗಿರ್ತಾರೆ.
ಅಂಡ್ ಸ್ನೇಹಿತರೆ, ಶಾಕಿಂಗ್ಲಿ ನೀಟಾಗಿ ಕಾರ್ತಿಕ್ ಗಮನಿಸಿ ಆ ಫೋಟೋಗ್ರಾಫ್ ನೋಡಿದಾಗ ಲಾಸ್ಟ್ ಅಲ್ಲಿ ನಮ್ಮ ರಾಘವನ ಫೋಟೋಗ್ರಾಫ್ ಕೂಡ ಹಾಗೆ ನನ್ನ ಒಂದು ಪಿಕ್ಚರ್ ಕೂಡ ಆ ಫೋಟೋಗ್ರಾಫ್ ಅಲ್ಲಿ ಬಂದಿರುತ್ತೆ. ಇದರ ಅರ್ಥ ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಇದರ ಅರ್ಥ ಆ ಫೋಟೋಗ್ರಾಫ್ ಅಲ್ಲಿರೋ ಅಷ್ಟು ಜನರು ತೀರ್ ಹೋಗಿದ್ದಾರೆ ಅಂತ ಅರ್ಥ. ಈಗ ಇಂಡೈರೆಕ್ಟ್ ಆಗಿ ಇನ್ನೊಂದು ಏನು ಅಂದ್ರೆ ನಮ್ಮ ರಾಘವ ಕೂಡ ಸರಿ ಅಂತ. ಸೊ ಹೋಪ್ಫುಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಇದಾಗಿತ್ತು ತುಂಬಾನೇ ಕಷ್ಟ ಪಟ್ಕೊಂಡು ಮಾಡುವಂತಹ ಒಂದು ವಿಡಿಯೋ ಇದು. ಆಕ್ಚುಲಿ ನಾನು ಎಕ್ಸ್ಪೆರಿಮೆಂಟ್ ವಿಡಿಯೋ ಅಂತಾನೆ ಅನ್ಕೊಳ್ಳಿ. ಐನೋ ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಓಕೆ, ತುಂಬಾ ರಾ ಫುಟೇಜ್ ಆಗಿ ಕಾಣಿಸ್ಬೋದು. ಅಂಡ್ ಆಕ್ಚುಲಿ ಈ ಟ್ರಾಫಿಕ್ ಅಲ್ಲಿ ಎಲ್ಲ ಆ ಕಡೆ ಈ ಕಡೆ ನೋಡ್ಕೊಂಡು ಮಾತಾಡ್ಕೊಂಡು ಮಾಡೋದು ತುಂಬಾನೇ ರಿಸ್ಕ್, ತುಂಬಾನೇ ಕಷ್ಟ. ಹೋಪ್ಫುಲಿ ಅದು ಅರ್ಥ ಮಾಡ್ಕೋತೀರಾ ಅನ್ಸುತ್ತೆ. ಅಂಡ್ ಕಥೆ ಕೂಡ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಅಂಡ್ ಒಂದು ವೇಳೆ ಈ ಒಂದು ಕಥೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಅಂಡ್ ಒಂದು ವೇಳೆ ಕಥೆ ಇಷ್ಟ ಆಗದೆ ಇದ್ರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. Ah?